ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಾದ್ರೆ ನಾನು ಹೋಗ್ತಾ ಇದ್ದೀನಿ ಭಾರತದ ಕೊನೆ ಹಳ್ಳಿ ಆಗಿರುವಂತ ಚಿಟ್ಕುಲ್ಗೆ. ಈ ಒಂದು ಚಿಟ್ಕುಲ್ಗೆ ಹೋಗ್ಬೇಕಂದ್ರೆ ನೀವು ಡೇಂಜರಸ್ ರೋಡ್ ಆಗಿರುವಂತ ಇಂಡಿಯನ್ ಟಿಬೆಟ್ ರೋಡ್ ನ ಕ್ರಾಸ್ ಮಾಡ್ಕೊಂಡು ಬರ್ಬೇಕು. ಈ ಒಂದು ಹಳ್ಳಿಗೆ ತಲುಪೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದ್ರೆ ನಿಮ್ಗೆ ಶಿಮ್ಲಾ ಇಂದ ಒಂದು ಬಸ್ ಇರುತ್ತೆ. ಸೊ ಅಲ್ಲಿಂದ ನೀವು ಕರ್ಚಾಮ್ಗೆ ಹೋಗ್ಬೇಕು, ಕರ್ಚಾಮಿಂದ ಡೈರೆಕ್ಟ್ ಚಿಟ್ಕುಲ್ಗೆ ಹೋಗ್ಬೇಕಾಗತ್ತೆ. ಅದಲ್ಲದೆ ನೀವೇನಾದ್ರೂ ಡೈರೆಕ್ಟ್ ಚಿಟ್ಕುಲ್ಗೆ ಹೋಗ್ಬೇಕಂದ್ರೆ ಶಿಮ್ಲಾ ಟು ಕಾಲ್ಪಾಗ್ ಬಂದು ಕಾಲ್ಪಾಯಿಂದ ಆಮೇಲೆ ಚಿಟ್ಕುಲ್ಗೆ ಹೋಗ್ಬೇಕಾಗತ್ತೆ. ಕಾಲ್ಪಾಯಿಂದ ಚಿಟ್ಕುಲ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಬರಬೇಕಾಗಿರೋದೆ ಈ ರೆಕಂಗ್ಪಿ ಅನ್ನೋ ಒಂದು ಬಸ್ ಸ್ಟಾಪ್ಗೆ. ಇಲ್ಲಿ ಬಂದು ನಾವು ಟಿಕೆಟ್ನ ಆಫ್ಲೈನಲ್ಲಿ ತಗೋಬೇಕು, ಯಾಕಂದರೆ ಆನ್ಲೈನ್ ಇರಲ್ಲ. ಕಾಣಿಸ್ತಿದ್ಯಾ? ಈ ಥರದ ಆಫ್ಲೈನ್ ಟಿಕೆಟ್ನ ತೊಗೊಂಡ್ರೆ ಅವರೇ ಸೀಟ್ ನಂಬರ್ ಬರೆದು ಕೊಟ್ಟಿರ್ತಾರೆ, ಅದೇ ಸೀಟಲ್ಲಿ ಕೂತ್ಕೊಂಡು ಜರ್ನಿ ಮಾಡಬೇಕು. ಈ ಒಂದು ಜರ್ನಿ ಬಂದು ಆಲ್ಮೋಸ್ಟ್ 5 hours ಜರ್ನಿ, ಆಲ್ಮೋಸ್ಟ್ 100 something ಕಿಲೋಮೀಟರ್ಸ್ ಇದೆ. ಆ್ಯಂಡ್ ನೀವೇನಾದರೂ ಏನೋ ಬಸ್ ಹತ್ಬಿಟ್ಟು ಟಿಕೆಟ್ನ ಪರ್ಚೇಸ್ ಮಾಡ್ಕೊಂಡು ಜರ್ನಿ ಮಾಡ್ತೀನಿ ಅಂದರೆ ನಿಂತ್ಕೊಂಡು ಜರ್ನಿ ಮಾಡಬೇಕು. ಅದು ಅಲ್ಲದೆ ಹಾಫ್ ರೋಡ್ಸ್ ಇರ್ತವೆ, ಸೊ ಸೊಂಟ ಬಿದ್ದೋಗುತ್ತೆ. ಆಫ್ಲೈನಲ್ಲಿ ತಗೊಳ್ಳಿ, ಜರ್ನಿ ಮಾಡಿ. ಈ ಒಂದು ಹಿಮಾಚಲ್ ಪ್ರದೇಶಲ್ಲಿ ಜರ್ನಿ ಮಾಡೋದಿದೆಯಲ್ಲ, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಕಷ್ಟ. ಯಾಕೆಂದ್ರೆ ದಿನಕ್ಕೆ ಸಿಗೋದು ಒಂದೇ ಬಸ್ಸು. ಆ ಒಂದು ಬಸ್ಸಲ್ಲಿ ನೀವು 100 kilometer ತಲುಪಬೇಕಂದ್ರೆ ಮಿನಿಮಮ್ 4 to 5 hours ಜರ್ನಿ ಮಾಡಬೇಕು. ಇವಾಗ ನೋಡ್ಬೋದು ನೀವೇ ಎಷ್ಟು ರಶ್ ಐತೆ ಅಂತ. ಸೊ ನನ್ನ ಲಗೇಜ್ ಇಲ್ಲಿ ಇಟ್ಕೊಂಡು ಇನ್ನೊಂದು ಲಗೇಜ್ ಅಲ್ಲಿ ಇಟ್ಬಿಟ್ಟು ಅಡ್ವೆಂಚರ್ಗೆ ಅಡ್ವೆಂಚರು, ನೆಕ್ಸ್ಟ್ ಲೆವೆಲ್ ಅಡ್ವೆಂಚರು. ಗುರುವೆ, ಫೈನಲಿ ಈಗಾದ್ರೆ ನಾನ್ ಬಂದಿದ್ದೀನಿ ಭಾರತದ ಕೊನೆ ಹಳ್ಳಿ ಆಗಿರುವಂತ ಚಿಟ್ಕುಲ್ಗೆ. ನಿಮ್ಮೆಲ್ರಿಗೂ ಚಿಟ್ಕುಲ್ಗೆ ಸ್ವಾಗತ. ಈಗ ನೀವ್ ನೋಡ್ತಿರೋದೆ ಭಾರತದ ಕೊನೆ ಹಳ್ಳಿ ಆಗಿರುವಂತ ಚಿಟ್ಕುಲ್ ವಿಲೇಜ್. ಹಿಮಾಚಲ್ ಪ್ರದೇಶನ ಕೆನೋರ್ ಡಿಸ್ಟಿಕ್ ನಲ್ಲಿರುವ ಭಾರತದ ಕೊನೆಯ ಹಳ್ಳಿಗಳಲ್ಲಿ ಇದನ್ನು ಸಹ ಒಂದು. ಈ ಹಳ್ಳಿ ಸುತ್ತ ಎತ್ತರದ ಬೆಟ್ಟಗಳು, ಆ ಬೆಟ್ಟಗಳ ಪಕ್ಕ ಹರಿಯುವಂತ ಬಾಸ್ಪಾ ನದಿ, ಮಧ್ಯದಲ್ಲಿ ಈ ಒಂದು ಚಿಕ್ಕ ಹಳ್ಳಿ. ಫಸ್ಟ್ ಸೀನಲ್ಲೇ ಈ ಜಾಗ ಯಾರಿಗಾದ್ರೂ ತುಂಬಾ ಇಷ್ಟ ಆಗ್ಬಿಡುತ್ತೆ. ಸುಮಾರು 800 to 900 ಜನ ವಾಸ ಮಾಡುವಂತ ಈ ಒಂದು ಹಳ್ಳಿಯಲ್ಲಿ ಕೇವಲ 150 to 200 ಮನೆಗಳಿದೆ. ಈ ಒಂದು ಹಳ್ಳಿ ಚಿಕ್ಕ ಕಾಣಿಸಿದ್ರು ಇದರ ಬ್ಯೂಟಿ ಮಾತ್ರ ತುಂಬಾನೇ ದೊಡ್ಡದು. ಈ ಒಂದು ಹಳ್ಳಿಗೆ ಬರ್ಬೇಕಂದ್ರೆ ಈ 3 ವಿಷಯಗಳನ್ನ ನೀವು ನಿಮ್ಮನೇಲೆ ಬಿಟ್ಟು ಬರ್ಬೇಕಾಗತ್ತೆ. ಫಸ್ಟು ಆ ಒಂದು ಸಿಟಿಯ ರಶ್ನೆಸ್ಸು, ಮತ್ತೆ ಟ್ರಾಫಿಕ್ಕು ಹಾಗೂ ಸ್ಟ್ರೆಸ್, ಈ ಎಲ್ಲಾನು ಬಿಟ್ಟು ಈ ಒಂದು ಜಾಗಕ್ಕೆ ಬಂದ್ರೆ ಇಲ್ಲಿ ಸಿಗುವಂತ ನೆಮ್ಮದಿ ಬೇರೆನೆ ಲೆವೆಲ್. ನೇಚರ್ ಜೊತೆ ಸೇರ್ಕೊಂಡಿರುವ ಈ ಹಳ್ಳಿ ಪ್ರತಿಯೊಬ್ಬ ಟೂರಿಸ್ಟ್ಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಚಳಿಗಾಲದಲ್ಲಿ ಇಡೀ ವಿಲೇಜ್ ಸ್ನೋಯಿಂದ ಮುಚ್ಚೋಗಿರುತ್ತೆ, ಆದ್ರೂ ಇಲ್ಲಿನ ಜನ ಪ್ರಕೃತಿಯ ಜೊತೆ ಹೊಂದ್ಕೊಂಡು ತಮ್ಮ ಜೀವನನ ನಡೆಸ್ತಾರೆ. ಇದು ಕೇವಲ ಭಾರತದ ಕೊನೆಯ ಹಳ್ಳಿ ಅಲ್ಲ,
ಪ್ರಕೃತಿಯ ಸೌಂದರ್ಯವನ್ನ ತುಂಬಾ ಹತ್ರದಿಂದ ಎಕ್ಸ್ಪೀರಿಯನ್ಸ್ ಮಾಡೋ ಒಂದು ಅದ್ಭುತವಾಗಿರುವಂತ ಜಾಗ. ಚಿಟ್ಕುಲ್ನಾದ್ರೆ ಈಗ ದೂರದಿಂದ ನೋಡಿ ಎಂಜಾಯ್ ಮಾಡಿದಿರಾ, ನಾಳೆ ಆದ್ರೆ ಚಿಟ್ಕುಲ್ನ ಗಲ್ಲಿ ಗಲ್ಲಿನೂ ವಿಸಿಟ್ ಮಾಡಿ ಅದರ ಬ್ಯೂಟಿನ ಮತ್ತಷ್ಟು ತೋರಿಸ್ತೀನಿ. ಸೊ ಈಗಾದ್ರೆ ನಾನಿದ್ದೀನಿ ಚಿಟ್ಕುಲ್ನ ಐರನ್ ಬ್ರಿಡ್ಜ್ ಮೇಲೆ. ಅಂಡ್ ಇಲ್ಲಿ ಕೆಳಗಡೆ ಹರಿತಾ ಇರುವಂತ ನದಿ ಬಂದು ಭಾಸ್ಪಾ ರಿವರ್ ಅಂತ. ಅಂಡ್ ಹಿಂದ್ಗಡೆ ನೋಡ್ತಿದ್ದೀರಲ್ಲ ಹಿಮಾಲಯನ್ ಮೌಂಟೇನ್ಸ್ಗಳು ಅಂಡ್ ಆ ಒಂದು ಗ್ರೀನರಿ. ಎಸ್ಪೆಷಲಿ ಈ ಒಂದು ಲುಕ್ ನಿಮ್ಗೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಅಂಡ್ ಅಟ್ ಪ್ರೆಸೆಂಟ್ ಬಂದು ಇಲ್ಲಿರುವಂತ ವೆದರ್ ಬಂದು 3 ಡಿಗ್ರೀಸು, ನೈಟ್ ಆದ್ರೆ -2 ಡಿಗ್ರಿವರೆಗೂ ಹೋಗುತ್ತೆ. ಅಂಡ್ ಮಾತ್ರ ಇಲ್ಲಿರುವಂತ ಜಾಗ ಆಗಿರ್ಬೋದು, ಇಲ್ಲಿರುವಂತ ವೆದರ್ ಆಗಿರ್ಬೋದು ನೆಕ್ಸ್ಟ್ ಲೆವೆಲ್ ಗೈಸ್. ಚಿಟ್ಕುಲ್ಗ್ ಬರ್ಬೇಕು ಅಂತ ಪ್ಲಾನ್ ಮಾಡಿದ ತಕ್ಷಣ ನಾನು ಫಸ್ಟ್ ಮೈಂಡ್ ಅಲ್ಲಿ ಬಂದಿದ್ದೆ ಈ ಒಂದು ಭಾಸ್ಪಾ ರಿವರ್ ಹತ್ರ ಟೆಂಟ್ ಹಾಕಿ ಕ್ಯಾಂಪಿಂಗ್ ಮಾಡ್ಬೇಕು ಅಂತ. ಬಟ್ ಆದ್ರೆ ಇವಾಗ ಮಳೆ ಬಂದ್ಬಿಟ್ಟೈತೆ, ಅಲ್ಲೆಲ್ಲ ಕ್ಯಾಂಪ್ ಹಾಕಕ್ ಹೋದ್ರೆ ಫುಲ್ಲು ನೆಂದೋಗುತ್ತೆ, ಆದ್ಮೇಲೆ ಅದು ಆರಕ್ಕೆನೆ ಸಖತ್ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇವಾಗ ನಾನು ಟೆಂಟ್ ಹಾಕ್ತಿಲ್ಲ, ನೋಡೋಣ ಇನ್ನೊಂದ್ ಸ್ವಲ್ಪ ಹೊತ್ತು ಹೋಗ್ಲಿ. ಈಗಾದ್ರೆ ಟೈಮು 4 ಗಂಟೆ, ಇನ್ನೊಂದು ಅವರ್ ಹೋದ್ಮೇಲೆ ಕೇಳ್ತೀನಿ. ಏನಾರ ಮಳೆ ಬರೋದ್ ಸಾಧ್ಯತೆ ಜಾಸ್ತಿ ಇತ್ತು ಅಂದ್ರೆ ಟೆಂಟ್ ಹಾಕಲ್ಲ, ಅಕಸ್ಮಾತ್ ಇಲ್ಲ ಅಂತಂದ್ರೆ ಟೆಂಟ್ ಹಾಕಿ ಒಂದೊಳ್ಳೆ ಲೈಫ್ ಎಕ್ಸ್ಪೀರಿಯನ್ಸ್ ನ ಮಾಡ್ತೀನಿ ಗೈಸ್. ಆಕ್ಚುಲಿ ನಾನು ಈಸಿಯಾಗಿ ಹೇಳ್ಬಿಟ್ಟೆ 3 ಡಿಗ್ರಿ -2 ಡಿಗ್ರಿ ಅಂತ. ಅದು ಎಷ್ಟು ಇದು ಎಫೆಕ್ಟ್ ಆಗ್ತೈತೆ ಅಂದ್ರೆ ನಾನು ದೇವರಣ್ಣಗೆ ಮಾತಾಡ್ಬೇಕಂದ್ರೆ ತುಂಬಾನೇ ಟೇಕ್ ತಗೋತಾ ಇದ್ದೀನಿ, ಯಾಕೆಂದ್ರೆ ಪದಗಳು ನೀಟಾಗಿ ಬರ್ತಾ ಇಲ್ಲ. ಅದಲ್ಲದೆ ಕೈ ಫುಲ್ಲು ಒಂಥರ ಫ್ರೀಸಿಂಗ್ ಆಗ್ದಂಗ ಆಗ್ತೈತೆ. ಅಂಡ್ ಹೇಳ್ಬೇಕಂದ್ರೆ ಅಲ್ಲಿ ಬೀಸ್ತಿರುವಂತ ಗಾಳಿಗೆ ಆಕ್ಚುಲಿ ಈ ಒಂದು ಐರನ್ ಬ್ರಿಡ್ಜ್ ಅಲ್ಲಾಡ್ತೈತೆ. ಸೊ ಲೆಕ್ಕ ಹಾಕೊಳ್ಳಿ ಯಾವ ರೇಂಜ್ಗೆ ಫೋರ್ಸ್ಫುಲ್ ಆಗಿ ಏನೋ ಇಲ್ಲಿರುವಂತ ಗಾಳಿ ಇರ್ಬೋದು, ಕೋಲ್ಡ್ ಇರ್ಬೋದು ಎಷ್ಟೈತೆ ಅಂತ. ಗೈಸ್ ಚಿಟ್ಕುಲ್ ವಿಲೇಜ್ ಆದ್ರೆ ನಾಳೆ ಮಾರ್ನಿಂಗ್ ಎಕ್ಸ್ಪ್ಲೋರ್ ಮಾಡ್ತೀನಿ, ಯಾಕಂದ್ರೆ ಟೈಮ್ ಈಗಲೇ ಸುಮಾರು 4:15 ಆಗೋಗಿದೆ. ಅದಕ್ಕಿಂತ ಮುಂಚೆ ಒಂದು ಅಡ್ವೆಂಚರ್ ಮಾಡೋಣ ಅನ್ಕೊಂಡಿದ್ದೀನಿ. ಹಾಗೆ ಮಳೆ ಬರ್ತಿದ್ದಾಗ ಒಂದ್ ಮಾತು ಹೇಳಿದೆ, ಸೊ ಇವತ್ತು ಟೆಂಟ್ ಹಾಕಿದ್ರೆ ಫುಲ್ ನೆಂದೋಗುತ್ತೆ, -ಡಿಗ್ರಿವರೆಗೂ ಇರುತ್ತೆ, ಇರಕ್ಕಾಗತ್ತೆ ಇಲ್ವಾ ಅಂತ. ಸೊ ಆ ಒಂದು ಅಡ್ವೆಂಚರ್ನ ಇವತ್ತು ಹೆಂಗೆ ಆದ್ರೂ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದೀನಿ. ಸೊ ಇಲ್ಲಿವರೆಗೂ ಬಂದು ಈ ಒಂದು ಅಡ್ವೆಂಚರ್ ಮಾಡಿಲ್ಲ ಅಂದ್ರೆ ಇಲ್ಲಿಂದ ಹೋದ್ಮೇಲೆ ಏನೋ ಒಂಥರ ಮನ್ಸಲ್ಲಿ ಉಳ್ಕೊಬಿಡುತ್ತೆ. ಸೊ ನೋಡೋಣ ಆ ಒಂದು -ಡಿಗ್ರಿಲಿ ಯಾವ ರೀತಿ ಸರ್ವೈವ್ ಆಗ್ತೀನಿ, ಸೊ ಮಳೆ ಬರುತ್ತಾ ಇಲ್ವಾ ಅಂತ ಈ ಒಂದು ವ್ಲಾಗ್ ನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಗೈಸ್. ಆಕ್ಚುಲಿ ಟೆಂಟ್ ಹಾಕ್ಬೇಕು ಅಂತ ಹೇಳಿದ್ನಲ್ಲ, ಸೊ ಮಳೆ ಬರ್ತೈತಲ್ಲ, ಮತ್ತೆ ಒಂದ್ಸಲ ಯೋಚನೆ ಮಾಡಿ ಯಾವ್ದಾನ ಒಂದು ಸೇಫ್ ಪ್ಲೇಸ್ ಅಲ್ಲಿ ಹಾಕೋಣ ಅನ್ಕೊಂಡೆ, ನದಿ ಹತ್ರನೇ. ಸೊ ಆ ಒಂದು ಜಾಗದಲ್ಲಿ ಹಾಕೋಣ ಅನ್ಕೊಂಡೆ, ಬಟ್ ಅಲ್ಲಿ ಹಾಕ್ತೀನಿ ಅಂತ ಇಲ್ಲಿ ಲೋಕಲ್ ಹೇಳಿದ ತಕ್ಷಣ ಸರಿಯಾಗಿ ಬೈದ್ರು, ಯಾಕಂದ್ರೆ ಅದು ಎಣ ಸುಡೋ ಜಾಗ ಅಂತೆ. ಅಪ್ಪಿ ತಪ್ಪಿ ಹಾಕ್ಬಿಟ್ಟಿದ್ರೆ ಇವತ್ತು ರಾತ್ರಿ ನನ್ನ ಗತ್ತೆ ಅದೋ ಗತಿ. ಸೊ ಈಗ ಮತ್ತೆ ಆ ಒಂದು ನದಿ ಹತ್ರನೇ ಹೋಗಿ ಟೆಂಟ್ ಹಾಕ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಏನ್ ಈ ಅಡಿಗೆ ಮಾಡ್ಕೊಳ್ಳೋ ಐಟಮ್ ಏನ್ ತಗೊಂಡಿದ್ದೀನಿ ಕ್ಯಾಂಪಿಂಗ್ ಸೆಟ್, ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಒಟ್ನಲ್ಲಿ ಫಸ್ಟ್ ಟೈಮ್ ಯೂಸ್ ಮಾಡಿದ್ರು ಬೆಸ್ಟ್ ಟೈಮ್ ಯೂಸ್ ಮಾಡ್ತಾ ಇದೀನಿ. ಈ ತರ ಮೌಂಟೈನ್ ನೋಡ್ಕೊಂಡು ಅಡಿಗೆ ಮಾಡ್ಕೊಂಡು ತಿನ್ನೋದ್ರಲ್ಲಿ ಇದೆಯಲ್ಲ ಸುಖ ನೆಕ್ಸ್ಟ್ ಲೆವೆಲ್ ಅಷ್ಟೇ. ಅಂತೂ ರೆಡಿ ಆಗ್ತೈತೆ, ಹೊಟ್ಟೆ ಬೇರೆ ಕಾವು ಅಂತೈತೆ, ಯಾಕೆಂದ್ರೆ ಬೆಳಗ್ಗೆಯಿಂದ ಏನು ತಿಂದಿಲ್ಲ ಗುರು. ಈಗ ಇದನ್ನ ಮಾಡೋದಕ್ಕೆ 5 ಕಾಲ ಆಯ್ತು. ಸೊ ಇದನ್ನ ತಿನ್ಕೊಂಡು ಒಂದ್ ಸ್ವಲ್ಪ ಅಲ್ಲಿ ಹೋಗಿ ಏನಾರ ಬಿಸ್ಕೆಟ್ ತಗೋಬತ್ತೀನಿ ಸಂದೆಗೆ. ಅದಾದ್ಮೇಲೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಹಾಗೆ ಎಷ್ಟು ಏನು ಫುಲ್ಲು ಫಾಗ್ ಬಂದು ಮಳೆ ಬರೋ ತರ ಇತ್ತು ತಾನೆ. ಈಗ ನೋಡ್ರಿ ಎಷ್ಟು ಬಿಸಿಲೈತೆ ಅಂತ. ಬಟ್ ಒಳ್ಳೇದೇ ಆಯ್ತು ಅನ್ಕೊಳ್ರಿ, ಜಾಸ್ತಿ ಮಳೆ ಉದ್ರೆ ಇದು ಆರಕ್ಕೆ ಮತ್ತೆ ಟೈಮ್ ಬೇಕು. ಮತ್ತೆ ನಾಳೆ ಸಂಜೆ ಏನು ಹೊರಡ್ಬೇಕು ಅನ್ಕೋತಾ ಇದ್ದೀನಿ. ಎಲ್ಲದಕ್ಕೂ ತಲೆನೋವಾಗೋಗ್ತಿತ್ತು, ಬಟ್ ಪರವಾಗಿಲ್ಲ. ಈಗಾದ್ರೆ ಓಕೆ ಈಗಾದ್ರೆ ಮ್ಯಾಗಿ ಮಾಡ್ಕೊಂಡು ತಿನ್ನುವ ಬನ್ನಿ. ಬ್ರೋ ಫೈನಲಿ ಆದ್ರೆ ಮ್ಯಾಗಿ ರೆಡಿ ಆಯ್ತೈತೆ. ಆಹಾ
ನಿಜವಾಗ್ಲೂ ಇನ್ನೊಂದೆರಡು ನಿಮಿಷ ಆದ್ಮೇಲೆ ಸ್ವರ್ಗ 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 ಸಿಗ್ತದೆ. ಗುರುವೆ, ಫೈನಲಿ ಮ್ಯಾಗಿ ಅಂತೂ ರೆಡಿ ಆಯ್ತು. ಈಗ ಏನಿಲ್ಲ, ಜಸ್ಟ್ ಈ ವ್ಯೂ, ಈ ರಿವರ್ ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ನೋದಷ್ಟೇ. ಪರವಾಗಿಲ್ಲ, ಚೆನ್ನಾಗೇ ಮಾಡಿದೀನಿ. ಆದ್ರೆ ಸ್ವಲ್ಪ ನೀರ್ ಜಾಸ್ತಿ ಆಗೈತೆ. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಇಂದ ಇನ್ನೊಂದು ಸ್ವಲ್ಪ ನೋಡ್ಕೊಂಡು ನೀಟಾಗಿ ಮಾಡ್ಕೊಳ್ಳೋಣ. ಇವತ್ ನನ್ನ ಅದೃಷ್ಟ ಎಂತದ್ದು ಅಂದ್ರೆ ಇಂಥ ಜಾಗದಲ್ಲಿ ಕ್ಯಾಂಪ್ ಹಾಕೊಂಡು ಅಡ್ಗೆ ಮಾಡ್ಕೊಂಡು ಕೈಯಾರ ಊಟ ತಿಂದೆ. ಸೊ ಅದಲ್ದೆ ಹಿಂದ್ಗಡೆ ಕಾಣಿಸ್ತಿದ್ಯಾ ಏನ್ ಸನ್ಸೆಟ್, ಅದ್ರ ಜೊತೆಗೆ ಸನ್ಸೆಟ್ ಟೈಮಲ್ಲಿ ಬಂದಿರುವಂತ ವ್ಯೂ ನೋಡ್ಗುರು. ಆ ಬೆಟ್ಟ ಗುಡ್ಡ ಆಗಿರ್ಬೋದು, ಆ ಕ್ಲೌಡ್ಸ್, ಅದ್ರ ಸೆಂಟ್ರಲ್ಲೇ ಆ ಮೂನ್ ಇರೋದು. ನಿಜವಾಗ್ಲೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೆ ಒಂದೊಂದ್ ಕ್ಷಣನು ಗುರು ಪ್ರಪಂಚ ಇಷ್ಟು ಸಕ್ಕದಾಗಿದ್ಯಾ ಅಂತ ಅನ್ನಿಸ್ತೈತೆ. ಗೈಸ್, ಆಗ್ಲೇ ಆದ್ರೆ ಮ್ಯಾಗಿ ತಿನ್ಕೊಂಡು ಹೋಗಿ ಟೆಂಟ್ ಒಳಗೆ ಕುತ್ಕೊಂಡಿದ್ದು, ಫೋನ್ ಯೂಸ್ ಮಾಡ್ಕೊಂಡು ನೋಡೋಸತ್ಗೆ ಟೈಮ್ ಸುಮಾರು 8 ಗಂಟೆ ಆಯ್ತು. ಈಚ್ ಕಡೆ ಅವಾಗೆ ಚಂದ್ರನ್ ನೋಡಿದ್ನಲ್ಲ, ಮತ್ತೆ ನೋಡೋಣ ಅಂತ ಬಂದೆ. ಮಾತ್ರ ನಿಜವಾಗ್ಲೂ ಚೆನ್ನಾಗೈತೆ, ಬಟ್ ಈ ಒಂದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಕ್ ಆಗ್ತಿಲ್ಲ. ಬಟ್ ಕಾಣಿಸ್ತಿದ್ಯಾ ನದಿ ಹರ್ಕೋ ಹೋಗ್ತಾ ಇರೋದು. ಆದ್ರೆ ಇದೆಲ್ಲದಕ್ಕಿಂತ ಕ್ರೇಜಿ ಏನಂತಂದ್ರೆ ಅಟ್ ಪ್ರೆಸೆಂಟ್ ಈಗಿರುವಂತ ಡಿಗ್ರಿ ಎಷ್ಟು ಗೊತ್ತಾ? ತೋರಿಸ್ತೀನಿ ರೀ. ಕಾಣಿಸ್ತಿದ್ಯಾ ಎಷ್ಟು? 2 ಡಿಗ್ರಿ. ಯಪ್ಪ, ಬಂದಿನ್ನೂ 5 ನಿಮಿಷ ಆಗಿಲ್ಲ, ಹಾಗೆ ಕೈಯೆಲ್ಲ ಒಂಥರ ಫ್ರೀಸ್ ಆಗ್ತೈತೆ. ಗಾಯ್ಸ್, ಈಗಾದ್ರೆ ಕಾಣಿಸ್ತಿದ್ಯಲ್ಲ, ಅದು ಬಂದು ಹಳ್ಳಿ. ಸೊ ಅಲ್ಲಿಂದ ಒಂದು 300 ಮೀಟರ್ ದೂರದಲ್ಲಿದ್ದೀನಿ. ಈಗಾದ್ರೆ ನನ್ನ ಟೆಂಟು ರಾತ್ರಿ ಹೊತ್ತು ನೋಡ್ರಿ ಎಲ್ಲದೆ ಅಂತ. ಸೊ ಯಾರಂದ್ರೆ ಯಾರು ಇಲ್ಲ, ಒಬ್ನೇ ನದಿ ಪಕ್ಕ ಟೆಂಟ್ ಹಾಕೊಂಡು ಈ ಒಂದು ವ್ಯೂನ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದೀನಿ. ಈಗಾದ್ರೆ ಕೈಯೆಲ್ಲ ಫ್ರೀಸ್ ಆಯ್ತೈತೆ, ಅದಕ್ಕೆ ಟೆಂಟ್ ಒಳಗೆ ಹೋಗೋಣ ಬನ್ರಿ. ಹಾ, ಇದೇ ನನ್ನ ಟೆಂಟಿನ ಸೆಟಪ್. ನೆಲ ಫುಲ್ಲು ಕುಳ್ಗರಿತದೆ ಅಂತ ಹೇಳಿ ಈ ಕೆಳಗಡೆ ಒಂದು ವೈಟ್ ಶಾಲ್ನ ಹಾಸ್ಕೊಂಡಿದೀನಿ. ಅಂಡ್ ಅದೇ ನನ್ನ ದಿಂಬು. ಈಗೇನಿಲ್ಲ, ಶಿಸ್ತಾಗೆ ಮನೆ ಬಾಕ್ಲು ಕ್ಲೋಸ್ ಮಾಡ್ದಂಗೆ ಅಯ್ಯೋ 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 ಹಾ, ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಸಾಧು ಕೋಕಿಲ ಹೇಳ್ತಾನಲ್ಲ, ಒಂದೇ ಎಟ್ಕೆ ಸೊ ಇನ್ನು ಕೋಲ್ಡ್ ಜಾಸ್ತಿ ಆಗುತ್ತೆ. ಈಗಾದ್ರೆ ನಾನು ಮಲ್ಕತೀನಿ. ನಾಳೆ ಬೆಳಗ್ಗೆ ಸಿಗ್ತೀನಿ. ಈ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಾಳೆ ಬೆಳಗಿನ ಜಾವ ಹೇಳ್ತೀನಿ. ನಮಸ್ಕಾರ ಗುರುವೆ. ನನ್ನ ಫಸ್ಟ್ ಮೌಂಟೇನ್ ಕ್ಯಾಂಪಿಂಗ್ ಅಂತೂ ಮುಗೀತು. ರಾತ್ರಿ ಮಾತ್ರ ಸೀರಿಯಸ್ ಆಗಿ ಏನನ್ನ ಸ್ಲೀಪಿಂಗ್ ಬ್ಯಾಗ್ ಇರ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಮಲ್ಕೊಳಕ್ ಆಗ್ತಾ ಇರ್ಲಿಲ್ಲ. ನಾನೇನೋ ಈಸಿ ಅನ್ಕೊಬಿಟ್ಟಿದೆ, ಮಾತ್ರ ನಿಜವಾಗ್ಲೂ ಕಷ್ಟ. ಆದ್ರೆ ಈ ಕಷ್ಟದ ಮುಂದೆ ಒಂದು ಖುಷಿ ವಿಷಯ ಇದೆ. ಕಾಣಿಸ್ತಿದ್ಯಾ ಸ್ನೋ ಗುರು? ಫಸ್ಟ್ ಟೈಮು ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಸ್ನೋ ನೋಡ್ತಾ ಇರೋದು. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತೈತೆ. ಟೈಮ್ ಈಗಾದ್ರೆ ಸುಮಾರು 5:30, ಬಟ್ ನಿಮ್ಗೆ ಫೀಲ್ 5:30 ತರ ಎಲ್ಲೂ ಬರಲ್ಲ. ಸುಮಾರು ಒಂದು 6:30 ಆ ತರದ್ ಫೀಲ್ ಬರುತ್ತೆ. ಒಟ್ನಲ್ಲಿ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು.
ಬಟ್ ನೆಕ್ಸ್ಟ್ ಟೈಮ್ ಕ್ಯಾಂಪ್ ಮಾಡ್ಬೇಕಾದಾಗ ಇನ್ನೂ ಕೈಗೆ ಗ್ಲೌಸ್ ಆಗಿರ್ಬೋದು, -ಡಿಗ್ರಿದು ಸ್ಲೀಪಿಂಗ್ ಬ್ಯಾಗ್ ತಗೊಳ್ಳೋದಾಗಿರ್ಬೋದು ಮಾಡ್ಬಿಟ್ಟು ಆಮೇಲೆ ಮೌಂಟೇನ್ ಕ್ಯಾಂಪಿಂಗ್ ನ ಮಾಡ್ತೀನಿ. ಹೀಗಾದ್ರೆ ನನ್ನ ಲಗೇಜ್ನೆಲ್ಲ ಇಲ್ಲೇ ಗೊತ್ತಿರೋರು ಅಂತ ಒಂದು ರೂಮ್ ಅಲ್ಲಿ ಇಟ್ಬಿಟ್ಟು ಚಿಟ್ಕುಲ್ನಾದ್ರೆ ಎಕ್ಸ್ಪ್ಲೋರ್ ಮಾಡ್ತೀನಿ. ನಮಸ್ಕಾರ ಗುರುವೆ, ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ನೆನ್ನೆ ರಾತ್ರಿ ಏನ್ ಟೆಂಟ್ ಹಾಕಿದ್ದೆ ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಟೆಂಟ್ ಎಲ್ಲ ರಿಮೂವ್ ಮಾಡಿ ನನ್ಗೆ ಗೊತ್ತಿರುವಂತ ಒಬ್ರು ರೂಮ್ ಅಲ್ಲಿ ಲಗೇಜ್ ನೆಲ್ಲ ಇಟ್ಟು ಸ್ನಾನ ಮಾಡಿ ಬಟ್ಟೆ ಹೋಗಿದ್ವಿ, ಹಾರಾಕಿ ಬರೋಷ್ಟಕ್ಕೆ ಟೈಮ್ ಸುಮಾರು ಆಗ್ಲೇ 10:30 ಆಗೋಯ್ತು. ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡದೆ ಈ ಒಂದು ಚಿಟ್ಕುಲ್ನ ಎಕ್ಸ್ಪ್ಲೋರ್ ಮಾಡೋಣ. ಗೈಸ್, ಈಗಷ್ಟೇ ಇಂಟ್ರೋ ಕೊಟ್ಬಿಟ್ಟು ಏನು ಚಿಟ್ಕಲ್ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅನ್ಕೊಂಡೆ. ಅದಕ್ಕಿಂತ ಮುಂಚೆ ನನಗೆ ಎಲ್ಲೋ 1-2 ವಾರದಿಂದ ಒಂದ್ ಕಡೆ ಮಿಸ್ಸಿಂಗ್ ಇತ್ತು. ಏನಂದ್ರೆ ಸೌತ್ ಇಂಡಿಯಾದಿಂದ ಎಲ್ಲಾ ಸ್ಟೇಟ್ ಇಂದಾನು ಬರ್ತಿದ್ರು, ಬಟ್ ನಮ್ ಕನ್ನಡದವ್ರು ಸಿಗ್ತಾ ಇಲ್ಲ ಅನ್ನೋದು ಒಂದೆಲ್ಲೋ ಒಂದ್ ಮೂಲೆಯಲ್ಲಿ ಇತ್ತು. ಬಟ್ ಆದ್ರೆ ಈಗ ನಮ್ ಕನ್ನಡದವ್ರು ಸಿಕ್ಕವ್ರೆ, ಅದು ಮಂಗ್ಳೂರ್ನವ್ರು. ಸೊ ಇವ್ರು ಬಂದು ಮನೋಜ್ ಅಂತ, ಅಂಡ್ ಅವ್ರು ಮತ್ತೆ ಅವ್ರ ವೈಫ್ ಬಂದಿದ್ರೆ, ಹಾಗೂ ಅವ್ರ ಮಕ್ಳು ಮನನ್ ಅಂಡ್ ಅನನ್ ಅಂತ. ಸೊ ತುಂಬಾನೇ ಖುಷಿ ಆಯ್ತು ಇವ್ರು ಸಿಕ್ಕಿದ್ದು. ಥ್ಯಾಂಕ್ ಯು ಸರ್. ಅದು ಅಲ್ಲದೆ ನಾನು ವ್ಲಾಗ್ ಮಾಡ್ತಾ ಇದ್ದ ಟೈಮ್ ನೋಡಿ ನೀವು ಮಾತಾಡ್ಸಿದ್ರಲ್ಲ, ಸೊ ತುಂಬಾ ಥ್ಯಾಂಕ್ಸ್. ಎಂಜಾಯ್ ಮಾಡಿ. ಓಕೆ, ಎಲ್ಲ ಬರ್ಬೇಕು ಈ ಕಡೆ, ಕನ್ನಡದವ್ರು ಬರ್ಬೇಕು. ಜಾಗ ಇದೆ, ಫಾರಿನ್ ಟ್ರಿಪ್ ಇಂದ ಬಂದ್ರೆ ಒಳ್ಳೇದು. ಹೌದು, ಆಕ್ಚುಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಇದ್ದಂಗಿತ್ತು ನೆನ್ನೆ. ನೀವು ಈ ಕಡೆ ಆಯ್ತು, ಹಿಮಾಚಲ ಆಯ್ತು, ಉತ್ತರಾಖಂಡ್ ಹೋದ್ರೆ ಅವಲಿ, ಹಾ ಆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ. ಓಕೆ, ಖಂಡಿತವಾಗ್ಲೂ ನೀವು ಒಂದ್ ಜಾಗ ಹೇಳಿದ್ದೀರಲ್ಲ, ಅಲ್ಲಿಗೂ ಹೋಗ್ತೇನೆ ಖಂಡಿತ. ಥ್ಯಾಂಕ್ ಯು ಸರ್. ಹೇಳ್ಬೇಕಂದ್ರೆ ಈ ತರದವ್ರು ಕನ್ನಡದವ್ರು ಸಿಕ್ಬಿಟ್ರೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆಂದ್ರೆ ಈ ಸೈಡ್ ಬಂದಾಗ ಕನ್ನಡ ಪದನೇ ಬಳಸಲ್ಲ. ನಾನೇನು ಬ್ಲಾಗ್ ಮಾಡ್ಬೇಕಾದಾಗ ಮಾತಾಡ್ತೀನಿ ಅದಷ್ಟೇ ಕನ್ನಡ, ಬಿಟ್ರೆ ಇನ್ಯಾರ ಜೊತೆನೂ ಕಾನ್ವರ್ಸೇಷನೇ ಇರಲ್ಲ. ಸೊ ಅವಾಗ ಏನ್ ಅನ್ಸ್ಬಿಡುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಲೋನ್ಲಿನೆಸ್ ಫೀಲ್ ಆಗ್ಬಿಡುತ್ತೆ. ಸೊ ಈ ರೀತಿಯಾಗಿ ಯಾರನ್ನ ನಮ್ ಕನ್ನಡದವ್ರು ಸಿಕ್ಬಿಟ್ರೆ ಅದ್ರ ಖುಷಿ ಅಷ್ಟಿಷ್ಟಲ್ಲ. ಅಂಡ್ ತುಂಬಾನೇ ಖುಷಿ ಆಯ್ತು ಅವ್ರನ್ನ ಮಾತಾಡ್ಸಿದ್ದು, ಅವ್ರು ಸಿಕ್ಕಿದ್ದಾಗ್ಲಿ. ಗಾಯ್ಸ್, ಹೀಗಾದ್ರೆ ಇಂಡಿಯಾಸ್ ಲಾಸ್ಟ್ ವಿಲೇಜ್ ಆಗಿರುವಂತ ಚಿಟ್ಕುಲ್ ನಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೀತಿದೆ. ಸೊ ನಮ್ ಟೈಮ್ ನೋಡ್ರಿ, ಕರೆಕ್ಟ್ ಟೈಮ್ ಬಂದಿದೀವಿ, ಕಾಣಿಸ್ತಿದ್ಯಲ್ಲ. ಸೊ ಇದೇ ಆ ಒಂದು ಗ್ರಾಮ ಪಂಚಾಯತಿ. ಗುರು, ಚಿಟ್ಕುಲ್ ಬಂದ ತಕ್ಷಣ ನಿಮ್ ಫಸ್ಟ್ ಸಿಗದೆ ಇಂಡಿಯಾಸ್ ಲಾಸ್ಟ್ ಪೋಸ್ಟ್ ಆಫೀಸು. ಸೊ ಆ ಒಂದು ಜಾಗ ಬಂದು ಇರುವಂತದ್ದೇ ಇಲ್ಲಿ ನೋಡ್ತಾ ಇರ್ಬೋದು, ಇದೆ ಇಂಡಿಯಾಸ್ ಲಾಸ್ಟ್ ಪೋಸ್ಟ್ ಆಫೀಸು. ಸೊ ಇಲ್ಲಿರುವಂತ ಜನ ಎಲ್ಲ ಇಲ್ಲಿಂದ ಪತ್ರ ಬರ್ದಿ ಏನೋ ಅವ್ರವ್ರ ಲೊಕೇಶನ್ ಗಳಿಗೆ ಅಡ್ರೆಸ್ ಗಳನ್ನ ಕಳಿಸ್ತಾ ಇರ್ತಾರೆ. ಬಟ್ ಇದು ಎಷ್ಟ್ ಜನಕ್ಕೆ ರಿಸೀವ್ ಆಗುತ್ತೋ ಎಲ್ಲ ಲೆಕ್ಕ ಮೇಲೆ ಡಿಪೆಂಡ್. ಕೆಲವ್ರು ರಿಸೀವ್ ಆಗುತ್ತೆ, ಇನ್ ಕೆಲವ್ರಿಗೆ ರಿಸೀವ್ ಆಗಲ್ಲ. ನೀವೇನಾದ್ರೂ ಚಿಟ್ಕುಲ್ ಬಂದಾಗ ಈ ಒಂದು ಪ್ಲೇಸ್ ನ ಮಿಸ್ ಮಾಡ್ಬೇಡ್ರಿ, ಖಂಡಿತವಾಗ್ಲೂ ವಿಸಿಟ್ ಮಾಡಿ ಪತ್ರಗಳನ್ನ ಬರ್ದಿ ನಿಮ್ಮ ಅಡ್ರೆಸ್ ಗಳಿಗೆ ಕಳಿಸಿ. ನಾನೀಗಾದ್ರೆ ಸ್ಪೀಡ್ ಪೋಸ್ಟ್ ನಲ್ಲಿ ಒಂದ್ ಲೆಟರ್ನ ಕಳ್ಸಿದೀನಿ, ಅದು ನಮ್ಮನೆಗೆ. ನೋಡೋಣ ಎಷ್ಟ್ ದಿನದಲ್ಲಿ ತಲುಪುತ್ತೆ ಅಂತ. ಸುಮಾರು ಹಾಯ್. ಸೊ ಎಷ್ಟು 80 ರೂಪಾಯಿ ತಗೊಂಡ್ರು ಸ್ಪೀಡ್ ಪೋಸ್ಟ್ಗೆ, ನೋಡೋಣ. ಹಾಯ್ ಜೋ ಬೋಲೋ. ನಮಸ್ಕಾರ ನಮಸ್ಕಾರ ಎಲ್ಲ ಎಲ್ಲ ಕನ್ನಡಿಗರಿಗೂ ಕನ್ನಡಿಗರಿಗೂ ಹಿಮಾಚಲ್ ಪ್ರದೇಶ್ಗೆ ಹಿಮಾಚಲ್ ಪ್ರದೇಶ್ಗೆ ಸ್ವಾಗತ. ಸ್ವಾಗತ. ಇಂಡಿಯಾಸ್ ಇಂಡಿಯಾಸ್ ಲಾಸ್ಟ್ ವಿಲೇಜ್ ಲಾಸ್ಟ್ ವಿಲೇಜ್ ಚಿಟ್ಕುಲ್. ಚಿಟ್ಕುಲ್ ನಲ್ಲಿ ಯಾವ ರೀತಿ ಮನೆಗಳಿರ್ತವೆ ಅಂದ್ರೆ ತೋರಿಸ್ತೀನಿ ನೋಡ್ರಿ. ಸೊ ಈ ರೀತಿಯಾದಂತ ವುಡನ್ ಮನೆಗಳು ಜಾಸ್ತಿ. ಅದ್ರಲ್ಲೂ ಏನಂತಂದ್ರೆ ಟೋಟಲ್ 2 ಫ್ಲೋರ್ ಇರುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದು ಹಸ್ಗಳಿರುವಂತದ್ದು, ಫಸ್ಟ್ ಫ್ಲೋರ್ ಅಲ್ಲಿ ಬಂದು ಜನಗಳು ವಾಸ ಮಾಡುವಂತದ್ದು. ಆ ಮೇಲ್ಗಡೆ ಚಿಕ್ಕದಾಗಿ ಏನೋ ಒಂದು ಹಟ್ಟು ತರ ಕಾಣಿಸ್ತಿದೆಯಲ್ಲ, ಅಲ್ಲಿ ಬಂದು ಹುಲ್ಗಳನ್ನ ಸ್ಟೋರೇಜ್ ಮಾಡ್ತಾರೆ. ಯಾಕೆಂದ್ರೆ ಈ ಒಂದು ವಿಂಟರ್ ಟೈಮ್ ಅಲ್ಲಿ ಹುಲ್ ಸಿಗಲ್ವಲ್ಲ, ಸೊ ಹಸುಗಳಿಗಂತಾನೆ ಆ ಒಂದು ಜಾಗನ ಮಾಡಿರ್ತಾರೆ. ಬನ್ರಿ ಈಗಾದ್ರೆ ಮೇಲ್ಗಡೆ ಹೋಗಿ ನೋಡೋಣ. ಸೊ ಈ ಒಂದು ಏನೋ ಮೆಟ್ಲು ತರ ಐತೆ, ಹತ್ಬೇಕು, ನೋಡೋಣ. ಹೀಗಾದ್ರೆ ನೋಡ್ತಿದ್ರಲ್ಲ, ಈ ಒಂದು ಜಾಗದಲ್ಲೇ ಏನು ಹುಲ್ನ ಸ್ಟೋರೇಜ್ ಮಾಡ್ಕೋತಾರೆ. ಏನು ಈಗ ಮಂಜು ಬೀಳುವಂಥ ಟೈಮಲ್ಲಿ ಎಲ್ಲೂ ಹುಲ್ ಸಿಗಲ್ವಲ್ಲ, ಆವಾಗ ಇಲ್ಲಿ ಸ್ಟೋರೇಜ್ ಮಾಡಿರುವಂಥ ಹುಲ್ನ ಹಸುಗಳಿಗೆ ಬಳಸ್ಕೋತಾರೆ. ಇಲ್ಲಿ ನೋಡ್ರಿ, ಇಲ್ಲಿರುವಂಥ ವುಡನ್ ಮೆಟ್ಲು ಆ್ಯಂಡ್ ಬಾಗ್ಲು. ಸೊ ಕಾಣಿಸ್ತಿದ್ಯಾ ಚಿಟ್ಕುಲ್ನ ಮನೆಗಳು. ಆ್ಯಂಡ್ ಒಂಥರ ಹಳೇ ಕಾಲದ ಫೀಲಿಂಗ್ ಬರುತ್ತೆ. ಬಟ್ ನಿಜವಾಗ್ಲೂ ನೆಮ್ಮದಿಯಾದಂಥ ಜೀವನ ಈ ಒಂದು ಜಾಗದಲ್ಲಿ ಸಿಕ್ಕೇ ಸಿಗುತ್ತೆ. ಈಗಾದ್ರೆ ಮೇಲ್ಗಡೆ ಇರುವಂಥ ಹಟ್ ನೋಡಿದಿರಾ, ಈಗ ಬನ್ನಿ ಇವ್ರು ಯಾವ ರೀತಿ ಜೀವನ ಮಾಡ್ತಾರೆ, ಅದು ಫಸ್ಟ್ ಫ್ಲೋರಲ್ಲಿ ಅಂತ ತೋರಿಸ್ತೀನಿ. ಕಾಣಿಸ್ತಿದ್ಯಾ?
ಎಂಟ್ರಿಲೇ ಫುಲ್ ವುಡನ್ ಸ್ಟೆಪ್ಸು. ಹಾ, ಬಾಕ್ಲು ನೋಡ್ಗುರು ಎಷ್ಟು ಚಿಕ್ಕದು. ನಿಜವಾಗ್ಲೂ 6 ಅಡಿಯವ್ರು ಬಂದ್ರೆ ತಲೆಗೆ ಹೊಡಿಯೋದಂತೂ ಗ್ಯಾರಂಟಿ. ಹಾ, ಅದ್ರ ಜೊತೆಗೆ ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದು ಒಂದು ಮನೆ ನೋಡ್ರಿ, ಕಾಣಿಸ್ತಿದ್ಯಾ? ಚಿಟ್ಕುಲ್ನ ರೂಮ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಈಗ ನೋಡ್ತಿದ್ರಲ್ಲ, ಇದೇ ಒಂದು ಚಿಟ್ಕುಲ್ನಲ್ಲಿ ವಾಸ ಮಾಡುವಂಥ ಜನಗಳಿರುವಂಥ ರೂಮು. ಸೊ ಇಷ್ಟೇ ಚಿಕ್ಕದಾಗಿರುತ್ತೆ. ಇಲ್ಲೇ 3 ದಿನದಿಂದ 4 ಜನ ಮಲ್ಕೊಂಡು ಜೀವನನ ನಡೆಸ್ತಾರೆ. ಇದ್ರ ಪಕ್ಕದಲ್ಲಿ ಒಂದು ರೂಮ್ ಇದೆ. ಆ ಒಂದು ರೂಮಲ್ಲಿ ಸ್ಟೋರೇಜ್ ಇರುತ್ತೆ. ಏನಂತಂದ್ರೆ ಬಟ್ಟೆ ಆಗಿರ್ಬೋದು, ದವಸ ಧಾನ್ಯಗಳಾಗಿರ್ಬೋದು, ಪ್ರತಿಯೊಂದು ಪಕ್ಕದ ರೂಮ್ನಲ್ಲಿ ಸ್ಟೋರೇಜ್ ಮಾಡಿದೆ. ಈಗಾಗಲೇ ಅದನ್ನ ಲಾಕ್ ಮಾಡವ್ರೆ, ಹಾಗಾಗಿ ಅದನ್ನ ತೋರ್ಸೋಕ್ಕಾಗ್ತಿಲ್ಲ. ಬಟ್ ಇದೇ ಇಷ್ಟು ಚಿಕ್ಕದು ಅನ್ಸ್ಬೋದು, ಬಟ್ ವಿಶಾಲವಾಗಿದೆ ಅನ್ಸುತ್ತೆ. ಯಾಕೆಂದ್ರೆ ಈ ಒಂದು ವಾತಾವರಣಕ್ಕೆ ಈ ರೀತಿಯಾದಂತಾನೆ ರೂಮ್ನ ಕಟ್ಕೋಬೇಕು. ಎಷ್ಟು ಜಾಗ ಹತ್ರ ಇರುತ್ತೋ ಚಳಿ ಅಷ್ಟು ಕಮ್ಮಿ ಇರುತ್ತೆ. ಅಂಡ್ ತುಂಬಾನೇ ಒಂಥರ ಹೊಸ ತರದ ಎಕ್ಸ್ಪೀರಿಯನ್ಸ್ಗಳು ಇದೆಲ್ಲ. ಈ ಒಂದು ಮನೇಲಿ ನನಗೆ ತುಂಬಾ ಇಷ್ಟವಾದಂತ ಜಾಗ ಈ ಒಂದು ಬಾಲ್ಕನಿ. ಯಾಕೆ ಅಂದ್ರೆ ನೀವೇ ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತ. ಪ್ರತಿಯೊಂದು ಫ್ರೇಮ್ ಆಗಿರ್ಬೋದು, ಯೂಸ್ ಮಾಡಿರುವಂತ ವುಡನ್ ಆಗಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿದೆ. ಅದರಲ್ಲೂ ಎಸ್ಪೆಷಲಿ ನನಗೆ ಸಖತ್ ಇಷ್ಟ ಆಗಿದ್ದು ಏನಂದ್ರೆ, ಈ ಒಂದು ಜಾಗ ಇದೆಯಲ್ಲ, ಬೆಳಗ್ಗೆ ಎದ್ದು ಬಂದ ತಕ್ಷಣ ಈ ತರ ಮೌಂಟೇನ್ ವ್ಯೂ ನೋಡೋದು ಇದೆಯಲ್ಲ, ನಿಜವಾಗ್ಲೂ ಅದು ಬೇರೆನೆ ಫೀಲಿಂಗು, ಅದ್ಭುತವಾಗಿರುತ್ತೆ. ಗುರುವೆ, ಈಗಾದ್ರೆ ನೀವು ನೋಡ್ತಿರುವಂತ ರೂಮ್ ಬಂದು ಕಿಚನ್ ರೂಮ್ ಗುರು. ಎಷ್ಟು ಚಿಕ್ಕದು ನೋಡ್ರಿ ಫ್ರೇಮು. ಸೊ ನಾನು ಕೂತ್ಕೊಂಡ್ರೆ ನನ್ನಷ್ಟು ಇಷ್ಟ ಐತೆ. ಸೊ ಇದ್ರೊಳಗಡೆ ಅವ್ರು ಹೋಗಿ ಅಡುಗೆ ಮಾಡಿ ಹೊರಗಡೆ ಅದು ಹೆಂಗ್ ತರ್ತಾರೆ ಅನ್ನೋದೇ ಆಶ್ಚರ್ಯ. ಒಳಗಡೆ ತೋರ್ಸಕ್ಕಾಗಲ್ಲ, ಬಿಕಾಸ್ ಈ ಒಂದು ಜಾಗ ಬಂದು ಅವರ ಒಂದು ಪ್ರೈವೇಟ್ ಪ್ಲೇಸು. ಸೊ ಔಟರ್ಸ್ಗಳಿಗೆ ಯಾರಿಗೆ ಆಗಲಿ ಅಲೋ ಇಲ್ವಂತೆ. ಬಟ್ ನನಗಂತೂ ತುಂಬಾ ಆಶ್ಚರ್ಯ ಆಯ್ತು, ತುಂಬಾ ಖುಷಿ ಆಯ್ತು ಈ ತರದ್ದು ಏನು ಮನೇನ ನೋಡಿದ್ಕೆ. ಬಟ್ ಅವ್ರು ಪರ್ಮಿಷನ್ ಕೊಟ್ರಲ್ಲ, ಅವ್ರಿಗೊಂದು ಹ್ಯಾಟ್ಸ್ ಆಫ್ ಮತ್ತೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಒಳಗಡೆ ಬಂದ್ರೆ ತಾನೇ ನಿಮಗೆ ತೋರ್ಸಕ್ಕಾಗೋದು. ಮಾತ್ರ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಈ ಒಂದು ಬಾಲ್ಕನಿ ಇರ್ಬೋದು, ಆ ಒಂದು ರೂಮ್ ಇರ್ಬೋದು, ಎಸ್ಪೆಷಲಿ ಈ ಕಿಚನ್ ರೂಮು ನೋಡ್ರಿ ಎಷ್ಟೈತೆ ಫ್ರೇಮು. ಈಗಾದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಅವ್ರು ಯಾವ ರೀತಿ ಇರ್ತಾರೆ, ಅವ್ರು ಯಾವ ರೀತಿ ವಾಸ ಮಾಡ್ತಾರೆ ಅಂತ ತೋರಿಸಿದೀನಿ. ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಹಸುಗಳನ್ನ ಯಾವ ರೀತಿ ಕಟ್ಟಾಕ್ತಾರೆ ಅಂತ ತೋರಿಸ್ತೀನಿ ಬನ್ರಿ. ಕಾಣಿಸ್ತಿದ್ಯಾ? ಸೊ ಈ ಒಂದು ಚಿಕ್ಕ ರೂಮ್ ನಿಂದಾನೆ ಹಸುಗಳು ಹೋಗುವಂಥದ್ದು. ನನಗೆಲ್ಲ ಆಶ್ಚರ್ಯ ಆಗ್ತಿರೋದು ಇವು ನೋಡ್ರಿ, ಎಷ್ಟು ಚಿಕ್ಕ ರೂಮ್ ಗುರು. ಈ ಒಂದು ಚಿಕ್ಕ ರೂಮಲ್ಲಿ ಏನು ಹಸುಗಳನ್ನ ಕಟ್ಟಾಕುವಂಥದ್ದು, ಈ ಒಂದು ಚಿಕ್ಕ ರೂಮ್ನಲ್ಲೇ ಹಸುಗಳನ್ನ ಕಟ್ಟಾಕುವಂಥದ್ದು. ನಿಜವಾಗ್ಲೂ ತುಂಬಾ ಆಶ್ಚರ್ಯ ಆಗುತ್ತೆ ನೋಡ್ರಿ, ಎಷ್ಟು ಚಿಕ್ಕ ಡೋರಿಂದ ಬರ್ಬೇಕವು. ಇವಾಗ ನೋಡ್ರಿ, ನನ್ನ ತಲೆ ಕರೆಕ್ಟಾಗಿ ಹೊಡೆಯೋ ರೇಂಜ್ಗೆ ಐತೆ. ಇಷ್ಟು ಚಿಕ್ಕ ಜಾಗದಲ್ಲಿ ಹಸುಗಳನ್ನ ಕಟ್ಟಾಕ್ತಾರೆ. ಯಾಕೆಂದ್ರೆ ಏನು ಈ ಚಳಿಗಾಲದ ಟೈಮಲ್ಲಿ ಸಖತ್ ಚಳಿ ಆಗುತ್ತೆ ಅಂತ ಹೇಳಿ ಇಷ್ಟು ಇಕ್ಕಟ್ಟಿನಲ್ಲಿ ಕಟ್ಟುವಂಥದ್ದು. ಗುರುವೆ, ನಮ್ ಸೈಡ್ ಏನಾದ್ರು ಎಲೆಕ್ಷನ್ ಆದ್ರೆ ಬಿರಿಯಾನಿ ಆಗಿರ್ಬೋದು, ಕಾಸುಗಳನ್ನ ಕೊಡ್ತಾರೆ. ಆದ್ರೆ ಈ ಒಂದು ಚಿಟ್ಕುಲ್ನಲ್ಲಿ ಎಲೆಕ್ಷನ್ ಆದ್ರೆ ಯಾವ ಇರುತ್ತೆ ಅಂತ ಲೈವ್ ನಲ್ಲಿ ತೋರಿಸ್ತೀನಿ ನೋಡ್ರಿ. ಸೊ ಇಲ್ಲಿರುವಂತ ಜನಗಳೇ ಅಡಿಗೆ ಮಾಡ್ಕೊಂಡು ತಿನ್ನುವಂತದ್ದಾಗಿರ್ಬೋದು, ಮತ್ತೆ ಇಲ್ಲಿ ವೋಟ್ ಹಾಕ್ತಾರಲ್ಲ ಆ ಜನಗಳಿಗೆ ಮಾಡ್ಕೊಡ್ತಾರೆ. ಸೊ ಕ್ಯಾ ಕ್ಯಾ ಬನ್ರೆ? यहाँ बन रहा है दाल चावल रोटी सब्जी। सब्जी? हाँ जी। और क्या वोट लगा के आते हैं ना उन लोगों के लिए? ड्यूटी है ना, इनके लिए बनता है खाना। और ड्यूटी मतलब जो पुलिस लोगों के लिए। इधर जो आदमी मतलब गाँव लोगों के नहीं देते क्या? गाँव वालों को भी देती है, ड्यूटी करने वालों को भी देती है। सब लोगों के? सब लोगों के लिए। हमारा जो इलेक्शन चलता है ना उधर बेंगलुरु में, जो सब पूरा राजकीय आदमी बिरयानी देते हैं। अच्छा। आप इधर आप लोग ये कर रहे हैं। अब हम लोग गाँव वाले करते हैं। बहुत अच्छा है. ಸೊ ನೋಡ್ರಿ, ನಮ್ಮೂರಲ್ಲಿ ಹಬ್ಬಗಳು ಮಾಡಿದಾಗ ಯಾವ ರೀತಿ ಅಡಿಗೆ ಮಾಡ್ಕೊಂಡು ತಿಂತಿರ್ತಾರೋ ಅವ್ರು ಇಲ್ಲಿ ಎಲೆಕ್ಷನ್ ಟೈಮಲ್ಲಿ ಆ ರೀತಿ ಇರ್ತಾರೆ. ಸೊ ಟೀಕೆಮ್ಮ, ಈಗ ನೀವು ನೋಡ್ತಿರುವಂತದ್ದೇ ಲಕ್ಷ್ಮೀ ದೇವಿ ಮಂದಿರ ಅಂತ. ಈ ಒಂದು ದೇವಸ್ಥಾನ ಬೆಳಗಿನ ಜಾವ 6ರಿಂದ 10 ಗಂಟೆ ಮತ್ತೆ ಸಂಜೆ 6ರಿಂದ 7 ಗಂಟೆವರೆಗೂ ಓಪನ್ ಇರುತ್ತೆ. ಅಟ್ ಪ್ರೆಸೆಂಟ್ ಓಪನ್ ಮಾಡಿದ್ರು ಈ ಒಂದು ದೇವಸ್ಥಾನದಲ್ಲಿ ಲಕ್ಷ್ಮೀ ಮೂರ್ತಿ ಇಲ್ಲ. ಯಾಕಂದ್ರೆ ಇಲ್ಲಿರುವಂತ ಪೂಜಾರಿಗಳಾಗಿರ್ಬೋದು, ಕೆಲವೊಂದಷ್ಟು ಜನಗಳು ಆ ಒಂದು ಮೂರ್ತಿನ ಎತ್ಕೊಂಡು ಈ ಒಂದು ಚಿಟ್ಕುಲ್ಲಿಂದ ಬದ್ರಿನಾಥ್ ವರೆಗೂ ಯಾತ್ರಾ ಮಾಡ್ತಾರೆ. ನೆಕ್ಸ್ಟ್ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಮತ್ತೆ ಆ ವಿಗ್ರಹವನ್ನ ಎತ್ಕೊಂಡ್ಬಂದು ಈ ಒಂದು ದೇವಸ್ಥಾನದಲ್ಲಿ ಇಡ್ತಾರೆ. ಈಗ ನೀವೇನ್ ನೋಡ್ತಾ ಇದೀರಲ್ಲ, ಇದೆಲ್ಲ ಬಂದು ಅಂಗಡಿ ಅನ್ಕೊಳಕ್ ಹೋಗ್ಬೇಡ್ರಿ. ಇದೆಲ್ಲ ಬಂದು ಏನ್ ಹಸುಗಳಿಗೆ ಹುಲ್ಗಳನ್ನ ಸ್ಟೋರೇಜ್ ಮಾಡುವಂತ ಒಂದು ಚಿಕ್ಕ ಚಿಕ್ಕ ರೂಮ್ಗಳು. ಸೊ ಸ್ಟಾರ್ಟಿಂಗ್ ನಾನು ನೋಡಿ ಕನ್ಫ್ಯೂಸ್ ಆಗಿದ್ದೆ. ಗುರುವೆ, ಈಗಾದ್ರೆ ಇದೀನಿ ಚಿಟ್ಕುಲ್ನ ಟಾಪ್ ಅಲ್ಲಿ. ಸೊ ಇಲ್ಲಿಂದ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ವಿಲೇಜ್ ಕಾಣಿಸುತ್ತೆ, ನೋಡ್ತಾ ಇದೀರಾ? ಸೊ
ಈ ಒಂದು ಟಾಪ್ನಲ್ಲಿ ಇರುವಂಥದ್ದೇ ಈ ಬೋಧ ಮಂದಿರ. ಈ ಒಂದು ಮಂದಿರ ಬೆಳಗಿನ ಜಾವ 6ರಿಂದ 7 ಗಂಟೆ ಮತ್ತು ಸಂಜೆ 6ರಿಂದ 7 ಗಂಟೆ ಓಪನ್ ಇರುತ್ತೆ. ಬಟ್ ನಮ್ಮ ದುರಾದೃಷ್ಟ ಇವತ್ತು ಎಲೆಕ್ಷನ್ ಇರೋದ್ರಿಂದ ಓಪನ್ ಆಗೋದು ಡೌಟ್ ಅಂತೆ. ಸೊ ಏನು ಮಾಡೋಕ್ಕಾಗಲ್ಲ. ಇದಾಗಿರ್ಬೋದು ಮತ್ತು ಲಕ್ಷ್ಮೀದೇವಿ ಟೆಂಪಲ್ನ ಎರಡನ್ನೂ ವಿಸಿಟ್ ಮಾಡೋಕ್ಕಾಗ್ತಿಲ್ಲ. ಬಟ್ ಆದರೆ ಈ ಒಂದು ನೇಚರ್ ಆಗಿರ್ಬೋದು, ಇಲ್ಲಿರುವಂಥ ಜನಗಳ ಪ್ರೀತಿ ಆಗಿರ್ಬೋದು ಸಖತ್ತಾಗಿ ಸಿಕ್ಕಿದೆ. ಆ್ಯಂಡ್ ಅವ್ರು ಕೊಡುವಂಥ ರೆಸ್ಪಾನ್ಸ್ ಇರ್ಬೋದು, ಪ್ರತಿಯೊಂದು ಅದ್ಭುತ ಅದ್ಭುತ ಅದ್ಭುತ.